ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಜ್ಜಿ ಇವತ್ತು ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರೆ. ಅದು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆದರೆ ನನಗೆ ಅದು ಹೇಗೆ ತೊಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬರಲ್ಲ. ಆದರೆ ಒಂದ್ಸತಿ ನೋಡಿ ನಿಮ್ಗೆ ಅರ್ಥ ಆಗ್ಬೋದೇನು ಫ್ರೆಂಡ್ಸ್. ಅಂದರೆ ಅರ್ಥ ಆಗುತ್ತೆ. ಅದು ನೀಟಾಗೆ ಕಟ್ ಮಾಡಿದ್ದಾರೆ. ಯಾಕಂದರೆ ಅಜ್ಜಿ ನಮಗೆ ಹಬ್ಬಕ್ಕೆಲ್ಲ ಅಜ್ಜಿನೇ ಬಟ್ಟೆ ಹೊಲ್ಕೊಡ್ತಾಯಿದ್ರು. ಆದರೆ ಈಗ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಅಲ್ವಾ, ಅದರಿಂದ ಅಜ್ಜಿಗೆ ಹೊಲ್ಕೊಡೋದಕ್ಕಾಗಿಲ್ಲ. ಅದರಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಲಂಗ ಬ್ಲೌಸು, ಫ್ರಾಕು ಎಲ್ಲ ಅಜ್ಜಿನೇ ಹೊಲ್ಕೊಡ್ತಾಯಿದ್ರು. ಬಟ್ ಈಗ ನಿಲ್ಲಿಸಿದ್ದಾರೆ ಅಷ್ಟೇ ಫ್ರೆಂಡ್ಸ್. ಟೈಲರಿಂಗ್ ಮಿಷಿನ್ ಕೂಡ ಇದೆ. ಆದರೆ ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರೆ. ನೋಡೋಣ, ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರಲ್ಲ, ಏನು ಮಾಡ್ಬೋದು ಅಜ್ಜಿ? ಹೊಲಿತಾರ ಅಥವಾ ಏನು ಮಾಡ್ತಾರೆ ನೋಡೋಣ ಫ್ರೆಂಡ್ಸ್. ಅಜ್ಜಿ ತಂಗಿನೂ ಇದ್ದಾರೆ, ಅವರು ಕೂಡ ಬ್ಲೌಸ್ ಹೊಲಿತಾರೆ. ಆದರೆ ಫ್ರಾಕ್ಗಳು ಹೊಲಿಯಲ್ಲ, ಬರೀ ಬ್ಲೌಸ್ ಮಾತ್ರ. ಈಗ ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರೆ ಅಲ್ವಾ ಅಜ್ಜಿ, ಅವರಿಗೆ ಕೊಡ್ಬೋದೇನೋ. ಬಟ್ ಅಜ್ಜಿ ಹೊಲಿಯೋದಕ್ಕೆ ಆಗಲ್ವಂತೆ, ಕಾಲು ನೋವು ಬರುತ್ತಂತೆ ಅಜ್ಜಿಗೆ. ನಮ್ಮ ಅಜ್ಜಿ ಇರೋದು ಚಾಮರಾಜನಗರದಲ್ಲಿ, ಅವ್ರ ತಂಗಿ ಇರೋದು ತಲಕಾಡಲ್ಲಿ. ಏನಾದರೂ ಬರಬೇಕು ಅಂದಾಗ ಬ್ಲೌಸ್ ಪೀಸ್ ಈ ಥರ ಕಟ್ ಮಾಡಿ ಇಟ್ಟಿರ್ತಾರೆ. ಆದರೆ ಫ್ರೆಂಡ್ಸ್, ಅದು ಬೇಕು ಅಂದಾಗ ಮಾತ್ರ ತೊಗೊಬರ್ತಾರೆ. ಯಾಕಂದರೆ ಏನಾದರೂ ಮದುವೆ, ಗೃಹ ಪ್ರವೇಶ ಇರುತ್ತಲ್ಲ, ಹಾಗಾಗಿ ತೊಗೊಬರ್ತಾರೆ. ಇಲ್ಲಾಂದರೆ ಇಲ್ಲ, ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕೆ ಬರ್ತಾರೆ ತಲಕಾಡಿಗೆ ಅಜ್ಜಿ. ಫ್ರೆಂಡ್ಸ್, ಹಳ್ಳಿ ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಉದ್ದ ಇದೆ ಫ್ರೆಂಡ್ಸ್. ನೀವು ನೋಡೋದಕ್ಕೆ ಬೇಜಾರು ಮಾಡ್ಕೊಬೇಡಿ, ಪ್ಲೀಸ್ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಅರ್ಥನೂ ಕೂಡ ಆಗುತ್ತೆ ಫ್ರೆಂಡ್ಸ್. ನಾನಿರೋದು ಮೈಸೂರಲ್ಲಿ, ಅಜ್ಜಿ ಇರೋದು ಚಾಮರಾಜನಗರದಲ್ಲಿ. ಏನಾದರೂ ರಜಾ ಇದ್ದಾಗ ಮಾತ್ರ ಬಂದು ಈ ಥರ ವಿಡಿಯೋ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಸುಮ್ಮನೆ ಹಾಗೇ ಇರುತ್ತೆ, ಯೂಟ್ಯೂಬು ಹಾಕಲ್ವಂತೆ, ಹಾಗೇ ಇರ್ತಾರಂತೆ ಅಜ್ಜಿ. ಫ್ರೆಂಡ್ಸ್, ಒಂದು ಫಂಕ್ಷನ್ ಇತ್ತು, ಹಾಗಾಗಿ ತಲಕಾಡಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಬರೀ ಬ್ಲೌಸ್ ಪೀಸ್ ಮಾತ್ರ ಕಟ್ ಮಾಡಿರೋದು, ಹೊಲಿದಿಲ್ಲ ಫ್ರೆಂಡ್ಸ್. ಕಟ್ ಮಾಡಿರೋದು ಎಷ್ಟು ಉದ್ದ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ವಿಡಿಯೋ ನೋಡಿ ಫ್ರೆಂಡ್ಸ್. ಅಂದರೆ ನೀಟಾಗಿ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ಫ್ರೆಂಡ್ಸ್. ಫುಲ್ ನೀಟಾಗಿ ಕಟ್ ಆಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದೊಂದೇ ಸಾಂಗ್ ಹಾಕ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಅದು ಸಾಂಗ್ ಹಾಕಿದ್ರೆ ಯೂಟ್ಯೂಬಿಗೆ ಹೋಗಲ್ಲ, ಅದರಿಂದ ಇಷ್ಟು ಉದ್ದ ಮಾತಾಡೋದಕ್ಕೂ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅಷ್ಟೇ. ಪ್ಲೀಸ್ ಫ್ರೆಂಡ್ಸ್, ಬೇಜಾರು ಮಾಡ್ಕೊಳ್ದೆ ಈ ವಿಡಿಯೋ ನೋಡಿ ಪ್ಲೀಸ್ ಫ್ರೆಂಡ್ಸ್. ನೀವು ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡಿ ಅಂದರೆ ಪರ್ಚೇಸ್ ಮಾಡ್ತೀವಿ ಅಂತಂದರೆ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ಗೆ ಪರ್ಚೇಸ್ ಮಾಡಿ ತೊಗೋಬೋದು. ಬಟ್ ಇದು ಕುಂಕುಮಕ್ಕೆಲ್ಲ ಕೊಡ್ತಾರಲ್ಲ, ಅದು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿರುತ್ತೆ. ಅದರಲ್ಲಿ ಕಟ್ ಮಾಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ನೀವು ಪರ್ಚೇಸ್ ಮಾಡ್ತೀರಲ್ಲ, ಅದರಲ್ಲಿ ನೀಟಾಗಿ ಆರಾಮಾಗಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಅದು ಸೇಮ್ ತೋಳ್ ಥರನೇ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸತಿ ಬ್ಲೌಸ್ ಪೀಸ್ ಕಟ್ ಮಾಡೋದನ್ನ. ತುಂಬ ನೀಟಾಗಿ ಬಂದಿದೆ. ಅಜ್ಜಿ ಮಾಡ್ತಾಯಿದ್ದಾರೆ ನೋಡಿ, ಅದೇ ಥರ ಮಾಡಬೇಕು. ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು ಅಜ್ಜಿ ಕಟ್ ಮಾಡಿದ ಬ್ಲೌಸ್ ಪೀಸು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಥರ ನೀಟಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಕೂಡ ನೀಟಾಗಿ ಹೊಲಿಗೆ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ನೀಟಾಗಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್ ನನ್ನ ವಾಯ್ಸ್ ಕೇಳಿ ಕೇಳಿ ಬೇಜಾರಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಸಾಂಗ್ ಹಾಕ್ತೀನಿ. ಆದರೆ ಅದೇ ಸಾಂಗ್ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬ್ಲೌಸ್ ಪೀಸ್ ಕಟ್ ಮಾಡಿದ್ದಾರೆ ಅಜ್ಜಿ. ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಆಗ ನೀವು ಬ್ಲೌಸ್ ಪೀಸ್ ಹೊಲಿತೀರಲ್ಲ, ಆಗ ಅದು ಕೂಡ ನೀಟಾಗೇ ಬರುತ್ತೆ ಫ್ರೆಂಡ್ಸ್. ಹಬ್ಬ ಬಂದರೆ ನಮಗೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಅಜ್ಜಿ ನನಗೂ ನನ್ನ ತಂಗಿಗೂ ಲಂಗ ಬ್ಲೌಸ್ ಹೊಲ್ಕೊಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು. ಹಬ್ಬ ಬಂದರೆ ನನಗೂ ನನ್ನ ತಂಗಿಗೂ ತುಂಬ ಖುಷಿ ಆಗ್ತಿತ್ತು. ಆಗ ಅಂದರೆ ಪರ್ಚೇಸ್ ಮಾಡೋಕ್ಕೆ ಎಲ್ಲೋ ಅಪರೂಪ ಒಂದೊಂದು ಸತಿ ಹೋಗ್ತಾಯಿದ್ವಿ. ಒಂದೊಂದು ಸತಿ ಅಜ್ಜಿನೇ ಮನೇಲಿ ಹೊಲ್ಕೊಡ್ತಾಯಿದ್ರಲ್ಲ, ತುಂಬ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಅಜ್ಜಿ ಹೊಲ್ಕೊಡ್ತಿದ್ದಿದ್ದು ಬಟ್ಟೆಗಳು ಸೇಮ್ ರೆಡಿಮೇಡ್ ತೊಗೊಬಂದಿರೋ ಥರನೇ ಇರ್ತಿತ್ತು. ಆದರೆ ಮೊದಲು ಆಮೇಲೆ ಒಂದು ಮಾತ್ರೆ ಕೂಡ ಟಚ್ ಮಾಡ್ತಾ ಇರಲಿಲ್ಲ. ಈಗ ಹಾರ್ಟ್ ಪೇಷಂಟ್ ಅಲ್ಲ, ಅದರಿಂದ ಮಾತ್ರೆ ನುಂಗಲೇಬೇಕು ಅಂತ, ಆಮೇಲೆ ಆಗಲ್ಲ ಅಂತ ಹೇಳಿದ್ರು. ಕೂತ್ಕೊಂಡು ಮಾಡೋ ಕೆಲಸ ಆದರೆ ಮಾಡಿಬಿಡ್ತಾರೆ. ಆದರೆ ಈ ಕಾಲಲ್ಲಿ ಒತ್ತೋದಿದೆಯಲ್ಲ, ತುಂಬ ಕಾಲು ನೋವಾಗುತ್ತೆ, ಆಗಲ್ಲ ಅಂತ ಹೇಳಿ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಆದರೆ ಅಜ್ಜಿ ಹೊಲ್ಕೊಡೋದು ತುಂಬ ಇಷ್ಟ ಆಗ್ತಿತ್ತು ಫ್ರೆಂಡ್ಸ್. ಆಗ ಚಿಕ್ಕವರು ಅಂತ ಬೇಗ ಬೇಗ ಹೊಲಿತಾಯಿದ್ರು ಇಬ್ರಿಗೂ. ಈಗ ಸ್ವಲ್ಪ ದೊಡ್ಡವರಾಗಿದ್ದೀವಲ್ವ, ಅವರಿಗೂ ಹೊಲಿಯೋದಕ್ಕೆ ಕಷ್ಟ ಆಗ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.